ಎನ್ ಮಂಜು ಮತ್ತೆ ವಿನೋದ್ ಇನ್ನೊಂದು ಒಂದು ಮಂಜಪ್ಪ ನೋಡಿದ್ರಲ್ಲ, ಎಲ್ಲ ದೊಡ್ಡ ದೊಡ್ಡ ಕುಸ್ತಿ ಪೈಲ್ವಾನ್ಗಳೆಲ್ಲ ಇದ್ದೀರಿ. ಮೈಸೂರು ಮತ್ತು ಮೈಸೂರಿನ ಮಹಾರಾಜರು ಕುಸ್ತಿಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಟ್ಟು ಮೈಸೂರು ಕುಸ್ತಿ ಅಂದ್ರೆ ಎಲ್ಲ ಫೇಮಸ್ ಇಡೀ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಅತ್ಯಂತ ಪರಿಣಿತ ಕುಸ್ತಿಪಟುಗಳನ್ನು ತಯಾರು ಮಾಡಿದಂಥ ಭೂಮಿ ಇದು. ಪೈಲ್ವಾನ್ ರುದ್ರ ಮೂಗ ಅವನ ಹೆಸರಿನಲ್ಲೇ ಕುಸ್ತಿಗಳು ನಡೀತಾ ಇದ್ದು, ಜನ ಆಕರ್ಷಿತರಾಗಿ ಬರ್ತಿದ್ರು. ಅವರಾದ್ಮೇಲೆ ಬಾಲಾಜಿ ಬಂದ, ಆಮೇಲೆ ನಮ್ಮ ನಂಜನಗೂಡು ನಂಜಯ್ಯ, ಕುರಿಬಟ್ಟಿ ನಂಜಯ್ಯ, ರಿಯಾಜು ಇನ್ನೊಂದು ಹೆಸರು ಇರ್ತಲ್ಲ, ಜುಂಟಾರ್ ರಿಯಾಜು. ಆಮೇಲೆ ನಮ್ಮ ಶ್ರೀರಂಗಪಟ್ಟಣ ಇದು ಸರ್ ಶ್ರೀಕಂಠ ಆದ್ಮೇಲೆ ವಿಜಯೇಂದ್ರ, ಅದೇ ವಿಜಯೇಂದ್ರ ಮುಕುಂದ, ಅವ್ರಿಗೂ ಸಿರಿಯರು ಅಲ್ವಾ? ಯಾರು ಅಲ್ಲ, ಕೊಂಚು ಕೃಷ್ಣ, ಕುರಿಬಟ್ಟಿ ನಂಜಯ್ಯ, ಬಿಲ್ದಾರ್ ರಿಯಾಜು, ಆಮೇಲೆ ನಮ್ಮ ನರಸಿಂಹಸ್ವಾಮಿ, ಆರ್ ಮಾದೇವು, ಶಿವನ್ ಪೈಲ್ವಾನ್ಗಳೆಲ್ಲ ಅಲ್ಲೇನಪ್ಪ ಬಾರಿ ಪೈಲ್ವಾನ್ಗಳು ಇದ್ರು. ಜಿಲ್ಲೆ, ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದಂಥವ್ರು, ಸ್ಪರ್ಧೆ ಮಾಡಿದವರು. ಈಗ ಬರ್ತಾ ಬರ್ತಾ ನಮ್ಮ ಮುನಿಕೃಷ್ಣ ಎಷ್ಟಿದ್ದಾಗ ಎಲ್ಲ ಕುಸ್ತಿ ಸಂಘಗಳೆಲ್ಲ ಕರೆದು ಕುಸ್ತಿನ ಪ್ರೋತ್ಸಾಹ ಮಾಡ್ತಿದ್ದೆ. ಆವಾಗ ನಾನು MLA ಇದ್ದೆ, ಆಮೇಲೆ ಹೆಲ್ತ್ ಮಿನಿಸ್ಟರ್ ಆಗಿದ್ದೆ. ಆವಾಗ ಪ್ರತಿ ಭಾನುವಾರ ಕುಸ್ತಿ ನಡೆಯುತ್ತೆ ಚೆನ್ನೈ ಅಖಾಡದಲ್ಲಿ. ಅದನ್ನು ಸ್ವಲ್ಪ ಡೆವಲಪ್ ಮಾಡಿ ಸುತ್ತ ಕಾಂಪೌಂಡ್ ಎಲ್ಲ ಮಾಡಿದ್ವಿ. ಅದು ಸಂಘದ ಏನೂ ಗೊತ್ತಿಲ್ಲ ಯಾಕೆ ನಿಂತಿದೆ ಅಂತ ಹೇಳಿ. ಆಮೇಲೆ ನಮ್ಮ ಧ್ರುವ ಎಲ್ಲ ಸೇರಿ ಇಲ್ಲಿ ಒಂದು ಬೇರಾಜರ್ಸು ಹೆಸರಲ್ಲಿ ಒಂದು ಅಖಾಡ ಕಟ್ಟಬೇಕು ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಹೇಳಿ ಅಲ್ಲೇ ಒಂದು ಮಾಡಿದ್ವಿ. ಈಗ ಕುಸ್ತಿ ಮಾಡೋದಕ್ಕೆ ಬೇಕಾದಷ್ಟು ಗರಡಿಗಳಿದ್ದಾವೆ. ಮೊದಲು ಗರಡಿಗಳ ಪುನಶ್ಚೇತನ ಆಗಬೇಕು. ಗರಡಿಗಳ ಪುನಶ್ಚೇತನ ಆಗ್ಬೇಕಾದ್ರೆ ತರಬೇತುದಾರನ ಒಂದು ಸಭೆ ಕರಿಬೇಕು. ತರಬೇತಿ ಒಂದು ಗರಡಿಗಳ ಸಮನ್ವಯತೆಯನ್ನು ಕಾಪಾಡಿಕೊಂಡು ಈ ಕ್ರೀಡೆಯನ್ನ ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ಯೋದಕ್ಕೆ ಏನು ಮಾಡಬೇಕು ಪ್ರಯತ್ನ ಮಾಡಬೇಕು. ದಸರಾ ಕಷ್ಟಕ್ಕೇನೆ ಕುಸ್ತಿ ಸೀಮಿತವಾಗದೇ ನಾವು ಒಂದು ಅಮೂಲಾಗ್ರವಾಗಿ ಕುಸ್ತಿಯನ್ನ ಒಂದು ಪ್ರಖ್ಯಾತವಾದಂಥ ಕ್ರೀಡೆಯನ್ನಾಗಿ ಈ ಒಲಿಂಪಿಕ್ ಸೇರಿದ್ರಲ್ಲ, ಅದನ್ನು ಸೇರ್ತಿಲ್ಲ. ಒಲಿಂಪಿಕ್ಸ್ಗೆ ಕುಸ್ತಿ ಇನ್ನು ನಡೆದಿಲ್ಲ, ಒಲಿಂಪಿಕ್ಸ್ ಹೋಗಿಲ್ಲ ಇನ್ನು. ಬಟ್ ಬ್ಯಾಡ್ಮಿಂಟನ್ ಇದೆಯಲ್ಲ, ನಮ್ಮ ಪಂಜಾಬಲ್ಲಿ ಒಬ್ಬರು ಪೊಲೀಸ್ ಆಫೀಸರ್ ಚಾಂಪಿಯನ್ ಆಗಿದ್ರು, ಅವರೆಲ್ಲ ಕೊಂಡ್ರಿ ಕುಸ್ತಿನ ಆಗ್ತಿದ್ದೆ. ಅವನು ಒಂದು ಚಾಂಪಿಯನ್ ಇದ್ದ ಆಲ್ ಇಂಡಿಯಾ. ಕರ್ತಾರ್ ಸಿಂಗ್, DSP ಕರ್ತಾರ್ ಸಿಂಗ್, ಅವರೆಲ್ಲ ದೊಡ್ಡ ದೊಡ್ಡ ಪೈಲ್ವಾನ್ಗಳೆಲ್ಲ ಇದ್ರು. ಆಮೇಲೆ ನಮ್ಮ ನಜರ್ಬಾದ್ ನಾರಾಯಣ ಇದ್ರು, ಅವರು ಫೇಮಸ್ ಇಲ್ವಾ? ನಜರ್ಬಾದ್ ನಾರಾಯಣವರು ಇದ್ರೇಲ್ವಾ? ಮತ್ತೆ ಹೇಳ್ಕೊಡೋದೇನು? ಇವರೆಲ್ಲ ಹಾಗೆ ಉಳಿದೋಗಿದ್ರು ಹೆಸರುಗಳು. ಮತ್ತು ಕುಸ್ತಿ ಅಂದ್ರೆ ನಾನು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಕುಸ್ತಿ ಆಡಕ್ ಬರ್ತದೆ ಬರೋದು ನೋಡಕ್ಕಂತ ಬರ್ತಾ ಇದ್ವಿ ರೆಗ್ಯುಲರ್ ಆಗಿ. ಇಷ್ಟ ಇತ್ತು ನಮ್ಗೆ. ಸೊ ಹೀಗಾಗಿ ಆಮೇಲೆ ಎದುರುಗಡೆ ಫುಟ್ಬಾಲ್ ನಡೆಯೋದು, ಟಿಕೆಟ್ ಇಲ್ಲ ಏನೇನು ಎದುರು ಸಂಡೆ ಮಾಡಿದ್ರೆ ಒಂದು ಕನಿಷ್ಠ ಮಾತ್ರ ಸಂಡೆಯಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರು ಫುಟ್ಬಾಲ್ ಪ್ರತಿ ಸಂಡೆ ನಡೆಯೋದು. ಈಗ ಆ ಥರ ಆಸಕ್ತಿ ಕ್ರೀಡೆಯಲ್ಲಿ ಜನರಿಗೆ ಕ್ರಮೇಣ ಕಡಿಮೆ ಆಗ್ತಾ ಇದೆ. ಕ್ರೀಡೆಯನ್ನ ಪ್ರೋತ್ಸಾಹಿಸಬೇಕು, ವಿಶೇಷವಾಗಿ ಕುಸ್ತಿಯನ್ನ. ಅದಕ್ಕೆ ದಸರಾ ಕಳೆದ ಮೇಲೆ ನಮ್ಮ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಈ ಕ್ರೀಡೆಯನ್ನು ಹಂಗೆ ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿ ನಾನು ಚರ್ಚೆ ಮಾಡ್ತೀನಿ. ಎಲ್ಲ ಕ್ರೀಡಾಸಕ್ತರನ್ನ ಕರೆದು ವಿಶೇಷವಾಗಿ ಕುಸ್ತಿಯಲ್ಲಿ ಪಡೆದಿರ್ತಕ್ಕಂಥ ದೊಡ್ಡ ದೊಡ್ಡ ಪೈಲ್ವಾನ್ಗಳು, ತರಬೇತಿದಾರರನ್ನ ಕರೆದು ಯಾವ ರೀತಿ ಕುಸ್ತಿಯನ್ನು ಉತ್ತೇಜಿಸಬೇಕು ಅಂತ ಹೇಳಿ ನಾವು ಪ್ರಯತ್ನ ಮಾಡ್ತೀವಿ. ಒಟ್ಟು ದಸರಿನಲ್ಲಿ ಕುಸ್ತಿಯನ್ನ ಕ್ರೀಡಾ ಭಾವನೆಯಿಂದ
ಎಲ್ಲವನ್ನ ಮೀರಿ ಕ್ರೀಡೆನೇ ಮುಖ್ಯ. ಕ್ರೀಡೆ ಜನರನ್ನು ಒಂದುಗೂಡಿಸುತ್ತೆ, ಮನುಷ್ಯರನ್ನು ಜೊತೆಯಾಗಿಸುತ್ತೆ ಅಂತಕ್ಕಂಥ ಭಾವನೆಯಿಂದ ಸೋಲು ಗೆಲುವು ಏನು ಇದ್ರೂ ಈ ಕಲೆಯನ್ನ, ಈ ಒಂದು ಕ್ರೀಡೆಯನ್ನ, ಕ್ರೀಡಾ ಮನೋಭಾವ ಅಂತಾನೆ ಹೇಳ್ತಾರೆ ಎಲ್ಲರೂ ಜಗಳಾಡ್ಕೊಂಡವ್ರಿಗೆ. ಸ್ಪೋರ್ಟಿವ್ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಕ್ರೀಡಾ ಭಾವನೆ ಅಂತ ಹೇಳಿದ್ರೆ ನಾವೆಲ್ಲ ಒಂದೇ, ನಾವೆಲ್ಲ ಸಹೋದರರು ಅನ್ನೋ ಭಾವನೆಯಿಂದ ನಮ್ಮ ಬದುಕನ್ನು ಕಟ್ಟಬೇಕು. ಅದಕ್ಕೆ ಕ್ರೀಡೆ ಒಂದು ಪ್ರೋತ್ಸಾಹದಾಯಕವಾದಂಥ ಒಂದು ಆಟ ಆಗಬೇಕು ಅಂತ ಹೇಳಿ ದಸರೆಯಲ್ಲಿ ಎಲ್ಲನೂ ಕೂಡ ಭಾಗವಹಿಸಿ ಈ ಕ್ರೀಡೆಯಲ್ಲಿ ಗೆದ್ದವರಿಗೆ ಸೋತವರಿಗೆ ಬೆಂಬಲ ಕೊಟ್ಟು ಮೈಸೂರಿನ ಪರಂಪರೆ ಮತ್ತು ಹಿರಿಮೆ ಕುಸ್ತಿನಲ್ಲಿ ರಾಷ್ಟ್ರ ಮಟ್ಟಕ್ಕೆ ಮತ್ತೊಂದು ಪ್ರಖ್ಯಾತಿಯನ್ನು ಗಳಿಸಲಿ ಅಂತ ಹೇಳಿ ಎಲ್ಲ ಕ್ರೀಡಾಪಟುಗಳಿಗೆ ಶುಭ ಕೋರಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತೀನಿ. ನಮ್ಮ ಜಿಲ್ಲಾ ಅಡಿಷನಲ್ ಎಸ್ ಪಿ ಅವರು ಈ ಕುಸ್ತಿ ಶಿಲ್ಪ ಸಮಿತಿಯ ಉಪಾಧ್ಯಕ್ಷರಾಗಿ ಇವತ್ತಿನ ಕುಸ್ತಿ ಜೋಡಿ ಕಟ್ಟುವ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಸುಮಾರು ರಾಜ್ಯದ ಎಲ್ಲ ಕಡೆಯಿಂದ ಕುಸ್ತಿಪಟುಗಳು ಬಂದು ಇಂದಿನಿಂದ ಭಾಗವಹಿಸ್ತಾರೆ. ಇವೆಲ್ಲ ತಪ್ಪದೇ ಪ್ರತಿದಿನ ನಡೆಯುವ ಕುಸ್ತಿನಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಿಮ್ಮೆಲ್ಲರಿಗೂ ಮುಕ್ತವಾದಂಥ ಅವಕಾಶವನ್ನು ನಾಡಿನ ಎಲ್ಲ ಜನರಿಗೂ ಈ ವೇದಿಕೆಯಲ್ಲಿ ಕರೆ ಕೊಡ್ತೀನಿ. ಧನ್ಯವಾದಗಳು.